ಈಗ ಅದು ಮನೆಯಾಗಿ ಹೋಗ್ತಾ ಇದೆ ಅಂದರೆ ನಮಗೂ ಸ್ವಲ್ಪ ಏನು ಹೇಳಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಕೊಟ್ಬಿಟ್ಟಿದ್ದೀವಿ ಸರ್ಕಾರಕ್ಕೆ. ಸರ್ಕಾರ ಇಲ್ಲಿ ತನಕ ಅದನ್ನು ಆ ಥರ ಬಳಸ್ಕೊಳ್ಳಿಲ್ಲ. ಅದು ಅತಿಥಿ ಗೃಹವಾಗೇ ಇರಬೇಕು, ಮ್ಯೂಸಿಯಮ್ ಆಗೇ ಇರಬೇಕು ಅಂತ ತುಂಬ ಜನರ ಒತ್ತಾಸೆ ಇದೆ. ಸುಮಾರು ಜನರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಹಿರಿಯರು, ಏನಮ್ಮ ಹಿಂಗೆ ನಡೀತಾ ಇದೆ ಯಾಕೆ ಅಂತ. ಕೆಲವು ಮಾಧ್ಯಮಗಳೇ ಪ್ರತಿಕ್ರಿಯೆ ಮಾಡ್ತಾಯಿಲ್ಲ. ಕೆಲವು ನಾಯಕರುಗಳು ನನ್ನ ಜೊತೆ ಮಾತಾಡಿದ್ರು, ವಿರೋಧ ಪಕ್ಷದ ನಾಯಕರುಗಳು. ಆಮೇಲೆ ಯಾಕೆ ಅವರು ಸುಮ್ಮನಾಗ್ಬಿಟ್ರು. ಯಾಕಂದರೆ ನಾಳೆ ಅವರು ಅಧಿಕಾರಕ್ಕೆ ಬಂದರೆ ಅಲ್ಲೇ ಬರ್ಬೋದಲ್ಲ ಅಂತನಾ ಏನೋ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಎನಿಥಿಂಗ್. ನಮಗೆ ಇದ್ರ ಬಗ್ಗೆ ತುಂಬ ಮಾತಾಡೋಕ್ಕೂ ಸ್ವಲ್ಪ ಮನಸ್ಸಿಗೆ ತುಂಬ ಮುಜುಗರ. ನಮಗೆ ಸ್ವಲ್ಪ ನಾವು ಅಲ್ಲಿ ಇರಲಿಲ್ಲ ಅಂದರೆ ನಮ್ಮ ಯಜಮಾನರ ದೊಡ್ಡಪ್ಪ ದೊಡ್ಡತ್ತೆ ಎಲ್ಲ ಅಲ್ಲಿ ಹುಟ್ಟಿದ್ರಂತೆ. ಅದರಿಂದ ಆ ಕಡೆ ಹೋದಾಗ ನಮ್ಮ ಫ್ಯಾಮಿಲಿನಲ್ಲಿ ಹಿರಿಯರಿದ್ದಾಗ ಹೇಳೋರು, ನಮ್ಗೆ ಅಲ್ಲಿ ಹೋದರೆ ಏನೋ ಒಂಥರ ಆಗುತ್ತೆ, ನಾವೆಲ್ಲೆಲ್ಲ ಆಟ ಆಡ್ತಾ ಇದ್ವಿ ಅಂತ. ಕೊಟ್ಟಕ್ಕೆ ನಮಗೇನು ಬೇಜಾರಿಲ್ಲ. ತಾತ ಸಂಪಾದಿಸಿದ್ರು, ನೈತಿಕವಾಗಿ ಸಂಪಾದಿಸಿದ ಹಣ ಅದು. ಅವ್ರು ಏನು ಆಗಿನ ನಾನು ಶ್ರೀಮಾನ್ ಸಂತೋಷ್ ಹೆಗಡೆ ಅವ್ರ ಜೊತೆ ಮಾತಾಡುವಾಗ ಹೇಳಿದ್ದೆ, ಯಾವುದೋ ಒಂದು ಫಂಕ್ಷನ್ಗೆ ಅವ್ರನ್ನ ಕರೆದಾಗ, ನಂಗೆ ಗೊತ್ತಿರೋದೆಲ್ಲ ಒಂದು ಭ್ರಷ್ಟಾಚಾರ ಅಮ್ಮ, ಬೇರೆ ಏನೂ ನಂಗೆ ಗೊತ್ತಿಲ್ಲ ಅಂದರು. ನಾನಂದೆ, ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ ಅಂತಾದರೂ ಮಾತಾಡೋಕ್ಕೆ ನನ್ನ ಪುಸ್ತಕಗಳನ್ನ ಬಿಡುಗಡೆ ಮಾಡೋಕ್ಕೆ ಬನ್ನಿ ಅಂತ ಕರೆದಿದ್ದೆ. ನನ್ನ ಪುಸ್ತಕದ ಬಿಡುಗಡೆಗೆಲ್ಲ ಅವ್ರುಗಳೆಲ್ಲ ಬಂದಿದ್ದಾರೆ. ನಾನು ಎಲ್ಲ ಪುಸ್ತಕಕ್ಕೂ ಶೃಂಗೇರಿ ಗುರುಗಳು ಅಕ್ಷತೆ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾರೆ, ಶೀರ್ಷಿಕೆ ಕೊಡ್ತಾರೆ. ನಾವು ಶೃಂಗೇರಿಗೆ ಹೋಗ್ತಾನೆ ಇರ್ತೀವಿ. ಹೋದಾಗ ನಮಸ್ಕಾರ ಮಾಡಿದಾಗ ಹೇಳ್ತಾರೆ, ನಿಮ್ಮ ತಾತ ದಿವಾಣರಾದಾಗ ನಮ್ಮ ಮಠಕ್ಕೆ ತುಂಬ ಮಾಡಿದ್ರು, ಒಳ್ಳೆಯ ಭಕ್ತರಾಗಿದ್ದರು, ಕಾಲಟಿನ ಕಂಡಿಡಿದ್ರು. ಕೇರಳದಲ್ಲಿ ಕಾಲಟಿ ಕಂಡಿಡೋದು ಕಷ್ಟ ಇತ್ತು ಅಂತ. ಈ ಕುಮಾರಕೃಪಾನ ಹೆಸರು ಬಗ್ಗೆನೂ ತುಂಬ ಚರ್ಚೆಗಳು ನಡೀತಾ ಇದೆ. ಕುಮಾರಕೃಪಾ ಅನ್ನೋದು ಶೇಷಾದ್ರಿಯವರು ಹುಟ್ಟಿದ ಊರು ಕುಮಾರಪುರಂ ಅಂತ. ನಾನು ಅಲ್ಲಿ ಹೋಗಿದ್ದೀನಿ. ಅಲ್ಲಿ ನಮ್ಮನೆ ದೇವರು ಪ್ರಸನ್ನ ವೆಂಕಟೇಶ್ವರ ಅಂಥೇಳಿ ಅಲ್ಲೇ ಇದೆ. ಅದರಿಂದ ಇಲ್ಲಿ ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿ ಅಂತೆಲ್ಲ ಬರ್ತಾಯಿದೆ, ಹಂಗೇನಿಲ್ಲ. ಆದರೆ ಕುಮಾರಕೃಪದಲ್ಲೂ ಒಂದು ಹುತ್ತ ಇದೆ, ನಾನೇ ನೋಡಿದ್ದೀನಿ. ದೊಡ್ಡದೊಂದು ಹುತ್ತ ಇದೆ, ಅಲ್ಲೊಂದು ದೇವಸ್ಥಾನ ಕಟ್ಟಬೇಕು. ಈ ಥರ ಎಲ್ಲ ಮಾಡುವಾಗ ತುಂಬ ಯೋಚನೆ ಮಾಡಿ ಮಾಡಬೇಕಾಗಿದೆ. ಅದರಿಂದ ಮುಖ್ಯಮಂತ್ರಿಗಳು ಶೃಂಗೇರಿ ಭಕ್ತರು ಕೂಡ ಆಗಿದ್ದಾರೆ. ಆ ವಿಚಾರ ನಮಗೆ ಗೊತ್ತು. ನಮ್ಮ ಫ್ಯಾಮಿಲಿ ಬಗ್ಗೆ ಅವರಿಗೆ ಬಹಳ ಗೌರವ ಇದೆ. ನಾನು ಯಾವಾಗಲೂ ಒಂದು ಸಲ ನೋಡಿದ್ದೀನಿ ಅವ್ರನ್ನ, ಮುಖ್ಯಮಂತ್ರಿ ಆಗೋಕ್ಕೂ ಮೊದಲು. ಅವರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ಥರ ಒಂದು ಪಾರಂಪರಿಕ ಕಟ್ಟಡ ನಾವು ಮುಟ್ಟುವಾಗ ನೀವು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮಗೂ ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಇದು ತುಂಬ ಜನ ಹಿರಿಯರಿಗೆ ನೋವಾಗಿದೆ. ಅದನ್ನು ಯಾಕೆ ಆ ಥರ ಒಬ್ಬರಿಗೆ ನೋವುಂಟು ಮಾಡಿ ಏನಾದರೂ ಸಂಪಾದಿಸೋದು ಭಾಳ ಕಷ್ಟ ಆಗುತ್ತೆ. ಅದರಿಂದ ಇದ್ರ ಬಗ್ಗೆ ತಾವು ಯೋಚನೆ ಮಾಡಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಭಾಳ ಪ್ರಮುಖವಾಗಿಯಮ್ಮ, ಈಗ ಅತಿಥಿ ಗೃಹಕ್ಕೆ ಕೊಟ್ಟಿದ್ದರು, ಯಾಕೆ ಅದನ್ನು ಶೇಷಾದ್ರಿ ಅಯ್ಯರ್ ಅವರ ನೆನಪಿನಲ್ಲಿ ಒಂದು ಮ್ಯೂಸಿಯಂ ಮಾಡಬಾರ್ದು ಅಂತ? ಅದನ್ನೇ ಈಗ ಎಲ್ಲರೂ ನನಗೆ ಹೇಳ್ತಿರೋದು. ಅಷ್ಟು ದೊಡ್ಡ ಮನೆಯಲ್ಲಿ ಯಾಕೆ ಒಂದು ರೂಮು 2 ರೂಮ್ ಎಲ್ಲ? ಅವ್ರಿಗೆ ಬ್ರಿಟಿಷರಿಂದನೇ ಈಗ ಈ ತನಕ ರಾಜ್ಯದಲ್ಲಿ ಯಾರಿಗೂ ರಾಜ್ಯ ದುರಂಧರ ಅನ್ನೋ ಟೈಟ್ಲ್ ಬಂದಿಲ್ಲ. ಟೈಟ್ಲ್ ಕೊಟ್ಟಿದ್ದಾರೆ, ಸ್ಟಾರ್ ಆಫ್ ಇಂಡಿಯಾ ಅಂತ ಬಂದಿದೆ, ಕಂಪ್ಯಾನಿಯನ್ ಆಫ್ ಇದು ಅಂತಲೂ ಹಾಕಿದ್ದಾರೆ. ಅದೆಲ್ಲ ಬ್ರಿಟಿಷರು ಕೊಟ್ಟಿರೋ ಗೌರವ. ಅದೆಲ್ಲ ನಮ್ಮನೇಲಿ ಲೆಟರ್ಸ್ ಇದೆ. ವಿವೇಕಾನಂದರು ಬರೆದಿರೋ ಲೆಟರು, ಶೃಂಗೇರಿ ಗುರುಗಳು ಕೊಟ್ಟಿರೋ ಇದು ಎಲ್ಲ ಇದೆ, ಬಿತ್ತಳೆ ಇದೆ. ಆಮೇಲೆ ಮೈಸೂರು ಮಹಾರಾಜರು ಅವರು ಕೊಟ್ಟಿರೋ ಕೆಲವು ಆಭರಣಗಳ ಫೋಟೋಗಳೆಲ್ಲ ಇದೆ. ಅದನ್ನೆಲ್ಲ ಇಟ್ಟು ಅಲ್ಲೊಂದು ಮ್ಯೂಸಿಯಂ ಥರ ಮಾಡಿ, ಈಗ ಹೇಗೆ ರಾಜಭವನ ಲೋಕಭವನ ಆಯಿತೋ ಆ ಥರ ಇವ್ರದ್ದು ಮಾತ್ರ ಅಂತ ನಾನು ಹೇಳ್ತಿಲ್ಲ. ವಿಶ್ವೇಶ್ವರಯ್ಯ ಅವ್ರದ್ದೂ ತುಂಬ ಬರಬೇಕಾಗಿದೆ. ಅವ್ರ ಫ್ಯಾಮಿಲಿಯವರು ನನಗೆ ಗೊತ್ತಿರೋರೆ. ಅವರು ಹೇಳಿದ್ರು, ಈಗಿನ ಹುಡುಗರಿಗೆ ಏನೂ ಗೊತ್ತಿಲ್ಲ ವಿಶ್ವೇಶ್ವರಯ್ಯ ಎಷ್ಟು ಮಾಡಿದ್ದಾರೆ. ಇವತ್ತು ನಾವು ನೀರು ಕುಡಿತಾ ಇದ್ದೀವಿ ಅವರಿಂದ. ಅವ್ರ ಬಗ್ಗೆ, ಇಂಥವ್ರ ಬಗ್ಗೆ ಎಲ್ಲ ಅಲ್ಲೆಲ್ಲ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ ಸ್ಕೂಲ್ ಮಕ್ಕಳಿಗೆಲ್ಲ ಒಂದು ಎಜುಕೇಷನ್ ಕೊಡ್ಬೋದು. 3 ಹೊತ್ತು ಅವರು ನೋಡಬಾರ್ದನ್ನೆಲ್ಲ ನೋಡಿ ಆತ್ಮಹತ್ಯೆ ದಾರಿ ತಪ್ತಾ ಇದ್ದಾರೆ. ಈ ಥರ ಎಲ್ಲ ಅವ್ರನ್ನ ವರ್ಷಕ್ಕೆ 6 ತಿಂಗಳಿಗೊಂದು ಸಲ ರಾಜಭವನ್ಗೆ, 6 ತಿಂಗಳಿಗೊಂದು ಸಲ ಕುಮಾರಕೃಪಾಗೆಲ್ಲ ಕಳಿಸಿದ್ರೆ ದೇ ನೋ ಸಮ್ ನಾಲೆಡ್ಜ್ ಅಬೌಟ್ ಈ ದೇಶ, ಈ ರಾಜ್ಯ ಹಿಂಗಾಗಿರ್ಬೇಕಾದ್ರೆ ಒಳ್ಳೆಯದ, ಯಾರೆಲ್ಲ ಕಷ್ಟಪಟ್ಟರು ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ತಾನೆ. ಹೇಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿದು ಕಷ್ಟ ಅರಿವಾಗುತ್ತೋ, ರಾಜ್ಯಕ್ಕಾಗಿ ಕಷ್ಟಪಟ್ಟವರ ವಿಚಾರ ಈಗಿನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದನ್ನು ಎಲ್ಲರೂ ಹೇಳ್ತಾರೆ, ಮ್ಯೂಸಿಯಂ ಮಾಡಬೇಕು, ನೀವು ಮಾತಾಡಿ ಅಂತ ನನಗೆ ತಿಂಗಳಿಂದ ಒತ್ತಡ. ನಾನು ವಿದೇಶದಿಂದ ಬಂದ ತಕ್ಷಣ ಈ ಸಮಾಚಾರಗಳೇ ಸಿಕ್ತು. ಅದರಿಂದ ನನಗೂ ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ನನಗೆ ಈಗ ನೀವು ತುಂಬ ಹೇಳಿದ್ದೀರಾ, ಕೇಳ್ತಿದ್ದೀರಾ, ನನ್ನ ಮನಸ್ಸಿಗೆ ಈ ಥರ ಬಂದಿದೆ ಅಷ್ಟೇ. ಥ್ಯಾಂಕ್ ಯು.
ಇದಿಷ್ಟು ಶೇಷಾದ್ರಿ ಅಯ್ಯರವರ ಕುಟುಂಬಸ್ಥರ ಮನದಾಳದ ಮಾತು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.